ಹಾಯ್ ಗುಡ್ ಮಾರ್ನಿಂಗ್. ಇದು ಸಂಕ್ರಾಂತಿ ಹಬ್ಬದ ದಿನದ ಫುಲ್ ಡೇ ವ್ಲಾಗ್. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಹಬ್ಬದ ಹಿಂದಿನ ದಿನನೇ ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಯಾಕಂದರೆ ಮಾರ್ನಿಂಗ್ ಬೇಗನೆ ಮಾಡ್ಕೊಳ್ಬೋದು ಅಂತೇಳಿ. ಸೊ ಇವಾಗ 4 o'clock ಎದ್ದು ರಂಗೋಲಿನ ಹಾಕಬೇಕು. ಪ್ರಜ್ವಲ್ ನನ್ನನ್ನು ಕೂಡ ಎಬ್ಸು ಅಂತ ಹೇಳಿದ್ದ. ಸೊ ಎಬ್ಸಿದ್ದೀನಿ, ಆದ್ರೂ ಕೂಡ ಹಾಸಿಗೆನೇ ನಿದ್ದೆ ಮಾಡ್ತಾ ಇದ್ದ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಬ್ರಷ್ ಎಲ್ಲ ಮಾಡಿದ ನಂತರ ಅವನಿಗೆ ಒಂದು ಸ್ವಲ್ಪ ಬಿಸಿನೀರನ್ನು ಕೊಟ್ಟೆ. ನಾನಿಲ್ಲಿ ಲೆಮನ್ ಹಾಗೆ ಬಿಸಿನೀರನ್ನು ಕುಡಿದು ನಂತರ ನಾವು ರಂಗೋಲಿ ಹಾಕೋದಕ್ಕೆ ಔಟ್ಸೈಡ್ ಬಂದ್ವಿ. ಸೊಳ್ಳೆಗಳಂತರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅವ್ರ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ರಂಗೋಲಿನೂ ಕೂಡ ಹಾಕಿದ್ದಾಯಿತು. ರಂಗೋಲಿನ ತುಂಬ ಚೆನ್ನಾಗಿ ಹಾಕಿದರೆ ಅಷ್ಟೇ ಚೆನ್ನಾಗಿರುವಂತಹ ಗಂಡ ಸಿಗ್ತಾನೆ ಅಂತ ಹೇಳ್ತಾರೆ. ಸೊ ನನಗಂತೂ ಗೊತ್ತಿಲ್ಲ. ಸೊ ಟ್ರೈ ಮಾಡಿ ಸಂಕ್ರಾಂತಿ ಹಬ್ಬಕ್ಕೆ ಚೆನ್ನಾಗಿರೋ ರಂಗೋಲಿ ಹಾಕಿ. ಮನೆಗೆ 6 o'clock ಆಯಿತು. ಇನ್ನೇನು ಎಲ್ಲ ಕ್ಲೀನಿಂಗ್ ಕೆಲಸನ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಶಾಪ್ ಕೂಡ ಓಪನ್ ಮಾಡಿದ್ದೀವಿ. ನಂತರ ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಮಂಡಳ ಒಗ್ಗರಣೆ ಹಾಗೂ ಟೀನು ಕೂಡ ಮಾಡ್ಕೊಂಡಿದ್ದೆ. ಇವಾಗ ಎಲ್ಲನೂ ಕುಡಿದು ಬೇಗನೆ ಎಲ್ಲ ಕೆಲಸನ ಮುಗಿಸ್ಕೊಳ್ಬೇಕು. ಪ್ರಜ್ವಲ್ ಆಗಿ ಅವ್ರ ಪಾಪ ಊರಿಗೆ ಹೋಗೋರಿದ್ದಾರೆ, ಅಲ್ಲಿ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಹಬ್ಬನ. ಸೊ ಅಲ್ಲಿಗೆ ಹೋಗ್ತಾರೆ. ಸೊ ನನಗೂ ಕೂಡ ಹೆಲ್ಪ್ ಮಾಡಿದ್ರು. ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಟೈಮ್ 10 o'clock ಆಗಿತ್ತು. ಸೊ ಇವಾಗ ಬ್ರೇಕ್ಫಾಸ್ಟ್ ಎಲ್ಲನೂ ಮುಗಿಸ್ಕೊಂಡು ಕಟ್ ಮಾಡ್ಕೊಂಡಿರುವಂಥ ವೆಜಿಟೇಬಲ್ಸ್ಗೆ ಒಗ್ಗರಣೆನ ಹಾಕಿ ಭರ್ತನ ರೆಡಿ ಮಾಡ್ಕೊಳ್ಳೋದು. ರೊಟ್ಟಿನ ನಾವು ಆಲ್ರೆಡಿ ಪ್ರಿಪೇರ್ ಮಾಡಿರೋದ್ರಿಂದ ಎಲ್ಲನೂ ಈಸಿಯಾಗಿನೇ ಆಗ್ಬಿಡ್ತು. ನಾವು ಆವತ್ತಿನ ಕೆಲಸವನ್ನು ಅವತ್ತೇ ಮಾಡಬೇಕು, ನಾಳಿನ ಕೆಲಸವನ್ನು ಇವಾಗೇ ಮಾಡಬೇಕು, ಇಂದಿನ ಕೆಲಸವನ್ನು ಹೀಗೆ ಸ್ಟಾರ್ಟ್ ಮಾಡ್ಕೊಳ್ಬೇಕಂತ ಹೇಳ್ತಾರೆ. ಸೊ ನಾವು ಇಷ್ಟು ದಿನ ಸಂಕ್ರಾಂತಿ ಹಬ್ಬಕ್ಕೆ ರೊಟ್ಟಿ ಆಗಿರ್ಬೋದು, ಈ ರೀತಿ ತರಕಾರಿನ ರೆಡಿ ಮಾಡ್ಕೊಳ್ಳೋದಕ್ಕೆ 1 week ಎಲ್ಲನೂ ಕಷ್ಟಪಟ್ಟಿರ್ತೀವಿ ಈ ಒಂದು ಡೇಗೋಸ್ಕರ. ಸೊ ನಮ್ಮ ಕಡೆ ಎಲ್ಲನೂ ಸಂಕ್ರಾಂತಿ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ವರ್ಷದ ಮೊದಲನೇ ಹಬ್ಬ, ಹಾಗೆಯೇ ತರಕಾರಿ ಹಬ್ಬ ಅಂತಲೂ ಕೂಡ ಹೇಳ್ತಾರೆ. ವಿಶ್ ಮಾಡಿದ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.